ನಮಸ್ಕಾರ ಸ್ನೇಹಿತರೆ. ನಾನು ಈ ಕಮ್ಯುನಿಕೇಷನ್ ಮೇಲೆ ಒಂದಷ್ಟು ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಮೊದಲನೇ ವಿಡಿಯೋದಲ್ಲಿ ಈ ಕೀಳರಿಮೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಕಮ್ಯುನಿಕೇಷನ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದೆ. ಅದಾದ ನಂತರ ಬೇರೆ ಯಾವ ವಿಷಯವನ್ನು ಎರಡನೇ ವಿಷಯವಾಗಿ ತಗೊಳ್ಳಿ ಅನ್ನೋದನ್ನು ಒಂದಷ್ಟು ಯೋಚನೆ ಮಾಡಿದೆ, ಒಂದಷ್ಟು ಸ್ನೇಹಿತರ ಹತ್ರ ಮಾತಾಡಿದೆ. ಭಾಳಷ್ಟು ಜನ ಸ್ನೇಹಿತರು ಈ ಲಿಸ್ನಿಂಗ್, ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ ಈ ಕಮ್ಯುನಿಕೇಷನ್ನಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡು ಅಂತೇಳಿ ಹೇಳೋದು. ಹಾಗಾಗಿ ಈ ವಿಡಿಯೋದಲ್ಲಿ ಲಿಸ್ನಿಂಗ್ ಅಥವಾ ಕೇಳಿಸ್ಕೊಳ್ತಕ್ಕಂಥದ್ದರ ಮಹತ್ವ ಮತ್ತು ಒಂದೆರಡು ಎಕ್ಸಸೈಸ್ಗಳನ್ನು ಹೇಳ್ತೀನಿ. ಪ್ರಮುಖವಾಗಿ ಕೇಳಿಸ್ಕೊಳ್ತಕ್ಕಂಥದ್ದು, ನಾವು ಯಾವಾಗ ಮನುಷ್ಯ ರೆಕಾರ್ಡ್ ಮಾಡೋಕ್ಕೆ, ಅಂದರೆ ಬರವಣಿಗೆ ಇರ್ಬೋದು, ಆಡಿಯೋ ರೆಕಾರ್ಡಿಂಗ್ ಇರ್ಬೋದು ಅಥವಾ ವಿಡಿಯೋ ರೆಕಾರ್ಡಿಂಗ್ ಇರ್ಬೋದು, ಇದನ್ನು ಕಂಡಿಡ್ಕೊಂಡ ಆಗ ನಾವು ಮನುಷ್ಯನ ಕೇಳಿಸ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಾ ಬಂತು. ಒಂದು ಕಾರಣ. ಇನ್ನೊಂದು ಕಾರಣ, ಇವತ್ತು ನಮ್ಮ ಸುತ್ತ ಇರತಕ್ಕಂಥ ನಾಯ್ಸ್, ಇದರಿಂದಾಗಿ ನಮ್ಮ ಸಿಸ್ಟಮ್, ನಮ್ಮ ಹೋಲ್ ಬಾಡಿ ಮತ್ತು ಮೈಂಡ್ ಮೇಲೆ ಆಗಿರ್ತಕ್ಕಂಥ ಎಫೆಕ್ಟ್ ಎಷ್ಟಿದೆ ಅಂದರೆ, ನಾವು ಕೇಳಿಸ್ಕೊಳ್ತಕ್ಕಂಥ ಶಕ್ತಿ ಬಹಳ ಕಡಿಮೆ. ಹಾಗಾಗಿ ನಾವು ಯಾರನ್ನಾದರೂ ಹೋಗಿ ಕೇಳಿ, ಕಮ್ಯುನಿಕೇಷನ್ನಲ್ಲಿ ಕೇಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಎಲ್ಲರೂ ಹೇಳ್ತಾರೆ. ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಕೂಡ. ನೀವು ಗಮನಿಸಿ, ನಿಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನು, ನೀವು ನಡೀತಾ ಇರ್ತಕ್ಕಂಥ ಕಾನ್ವರ್ಸೇಷನ್ಗಳನ್ನು, ಮತ್ತು ನಿಮ್ಮನ್ನು ನೀವೇ ಗಮನಿಸ್ಕೊಳ್ಳಿ. ಒಂದು ದಿನಕ್ಕೆ ನೀವು ಎಷ್ಟು ಸರಿಯಾಗಿ, ಎಷ್ಟು ಗಮನವಿಟ್ಟು ಕೇಳಿಸ್ಕೊಳ್ತೀರಾ ಅಂತ ಗೊತ್ತಾಗುತ್ತೆ. ಈ ಕೇಳಿಸ್ಕೊಳ್ತಕ್ಕಂಥದ್ದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ನಾನು ಎರಡು ಬಹಳಷ್ಟು ಪ್ರಮುಖವಾಗಿ ಅಭ್ಯಾಸ ಮಾಡ್ತೀನಿ, ಎರಡು ಎಕ್ಸಸೈಸ್ಗಳನ್ನು. ಒಂದು, ಸೈಲೆನ್ಸ್, ನಿಶಬ್ದತೆಯನ್ನು ಅಟ್ಲೀಸ್ಟ್ 3 ನಿಮಿಷದಿಂದ 5 ನಿಮಿಷದ ತನಕ ನಾವು ಪ್ರತಿದಿನ ಕಾಪಾಡಬೇಕು. ಈ ನಿಶಬ್ದತೆ ಏನಿದೆ, ಇದು ನಮ್ಮ ಹೋಲ್ ಸಿಸ್ಟಮ್ನ ರೀಸೆಟ್ ಮಾಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ನಿಶಬ್ದವಾಗಿರ್ತಕ್ಕಂಥ ಜಾಗ ಹುಡುಕೊಳ್ಳಿ. ದಿನ 3 ನಿಮಿಷ ಅಥವಾ 5 ನಿಮಿಷ ನಿಶಬ್ದತೆಯನ್ನು ಕಾಪಾಡಿ. ಇದು ಒಂದು ಎಕ್ಸಸೈಸ್. ಇನ್ನೊಂದು, ನಾವು ಪ್ರತಿದಿನ ಏನಿಲ್ಲ ಅಂದರೆ ಒಂದು 10ರಿಂದ 20 ಕಾನ್ವರ್ಸೇಷನ್ಗಳಲ್ಲಿ ಭಾಗಿಯಾಗ್ತೀವಿ. ಅದರಲ್ಲಿ 2ರಿಂದ 3 ಕಾನ್ವರ್ಸೇಷನ್ಗಳನ್ನು ತಗೊಳ್ಳಿ. 3 ಕಾನ್ವರ್ಸೇಷನ್ಗಳನ್ನು ಆದಷ್ಟು ಗಮನವಿಟ್ಟು ಕೇಳಿ. ಕೇವಲ 3 ಕಾನ್ವರ್ಸೇಷನ್ಗಳನ್ನು ಸಂಪೂರ್ಣವಾದ ಗಮನವಿಟ್ಟು ಕೇಳಿ. ಈ 2 ಎಕ್ಸಸೈಸ್ಗಳನ್ನು ನೀವು ಮಾಡ್ತಾ ಹೋದಂಗೆ ನೀವು ಕಮ್ಯುನಿಕೇಷನ್ನಲ್ಲಿ ಲಿಸ್ನಿಂಗ್ ಅಂತಕ್ಕಂಥದ್ದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ತಲೆ ಒಳಗೆ ಕೇಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಪ್ರತಿ ಕಾನ್ವರ್ಸೇಷನ್ಗಳಲ್ಲೂ ಅನ್ನೋದು ಹೋಗ್ಬೇಕು. ಹಾಗಾಗಿ ಲಿಸ್ನಿಂಗ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ಸಾರಾಂಶ, ಪ್ರತಿ ಕಾನ್ವರ್ಸೇಷನ್ನಲ್ಲೂ ಕೇಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ನಾವು ಮೊದಲನೇ ವಿಡಿಯೋದಲ್ಲಿ ಮಾತಾಡಿದಾಗೆ ಕೀಳರಿಮೆಯನ್ನು ಬಿಡಬೇಕು. ನಮ್ಮ ಕಾನ್ವರ್ಸೇಷನ್ಗಳು ಉತ್ತಮ ಆಗಬೇಕು ಅಂದರೆ ಚೆನ್ನಾಗಿ ಕೇಳಿಸ್ಕೋಬೇಕು, ಕೀಳರಿಮೆಯನ್ನು ಬಿಡಬೇಕು. ಇದಿಷ್ಟು ಸಾಕು ಇವತ್ತಿಗೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಧನ್ಯವಾದಗಳು.